ಹರಿಯಾಣದಲ್ಲಿ ಬಹುತೇಕ ಬಿಜೆಪಿ ಗೆಲುವು, ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್. ಅಂದರೆ ಹರಿಯಾಣ ಎಲ್ಲ ಈ ಎಕ್ಸಿಟ್ ಪೋಲು ಕೂಡ ಈಗ ಬಂದಂಥ ಫಲಿತಾಂಶ, ಎಕ್ಸಿಟ್ ಪೋಲ್ ಪ್ರಕಾರ ಬಂದಂಥದ್ದಕ್ಕೂ ಈ ವಾಸ್ತವವಾಗಿ ಇವತ್ತು ಬಂದಿರೋ ಫಲಿತಾಂಶಕ್ಕೂ ತದ್ವಿರುದ್ಧವಾಗಿದೆ. ಸೊ ಹರಿಯಾಣದಲ್ಲಿ ಇವತ್ತು BJP ಇವತ್ತು ಅಧಿಕಾರಕ್ಕೆ ಬರ್ತಾ ಇರೋದು ಬಹಳ ಸಂತೋಷದ ವಿಚಾರ. ಯಾಕೆಂದರೆ ಹಲವಾರು ಕೃಷಿ ನೀತಿಗಳ ಬಗ್ಗೆ ಹಲವಾರು ಪ್ರತಿಭಟನೆಗಳಾಗಿದ್ವು. ಅದು ಪಂಜಾಬಲ್ಲಾಗ್ಬೋದು ಅಥವಾ ಹರಿಯಾಣದಲ್ಲಾಗ್ಬೋದು, ಆ ಕಡೆ ಆಗಿತ್ತು. ಬಟ್ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಈ ಕೃಷಿಗೆ ಬಹಳ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಇವತ್ತು ಮೊನ್ನೆ ಮಂಡಿಸಿದಂಥ ಬಜೆಟಲ್ಲಿ ಸುಮಾರು 1.4 ಲಕ್ಷ ಕೋಟಿ 1.4 ಲಕ್ಷ ಕೋಟಿ ಹಣವನ್ನು ಇವತ್ತು ಕೃಷಿಗೆ ಕೊಟ್ಟಿದ್ದಾರೆ. ಈಗ ನಿನ್ನೆ ಅಥವಾ ಮೊನ್ನೆ ಇರ್ಬೋದು 18ನೇ ಕಂತನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಈ 18ನೇ ಅದಕ್ಕೆ ಇದು ಯಾವುದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 18ನೇ ಕಂತನ್ನು ಇದು ಮಾಡಿ ಸುಮಾರು 20,000 ಕೋಟಿಯನ್ನು ಈಗ ಈ ಸರಿ ಪ್ರಧಾನಮಂತ್ರಿ ಆದಮೇಲೆ ಇದು 2ನೇ ಬಾರಿ ಅವರು ಈ ಹಣ ಬಿಡುಗಡೆ ಮಾಡ್ತಾ ಇರೋದು. ಪ್ರತಿ ಸಲ 20,000 ಕೋಟಿ ಹಣ ರೈತರ ಅಕೌಂಟ್ಗೆ ನೇರವಾಗಿ ಹೋಗ್ತಾ ಇದೆ ಅದು ಈ ರೀತಿ. ಮತ್ತು ಕೆಲವು ಸಬ್ಸಿಡಿಯನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಅಗ್ರಿಕಲ್ಚರ್ಗೆ. ಸೊ ಹೀಗಾಗಿ ಇದೊಂದು ಸಂತೋಷದ ವಿಚಾರ. ಯಾಕೆಂದರೆ ಇದೆಲ್ಲ ಹರಿಯಾಣ ಕೂಡ ಒಂದು ಕೃಷಿ ಪ್ರಧಾನವಾದಂಥ ಒಂದು ರಾಜ್ಯ, ನಮ್ಮ ಕರ್ನಾಟಕದ ಥರನೇ ಇದೆ. ಹೀಗಾಗಿ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಅವರ ಇದು ಏನಾಗಿದೆ ಬಜೆಟ್ ಯಾವ ರೀತಿ ಕೊಡ್ತಾ ಇದ್ದಾರೆ, ಕೃಷಿಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದಾರೆ. ಸೊ ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಮತ್ತು ಅವರು ತಂದಂಥ ಹಲವಾರು ಸುಧಾರಣೆಗಳಿಗೆ ಇದು ಒಂದು ಹಿಡಿದ ಕೈ ಕನ್ನಡಿ ಅಂತ ಹೇಳ್ತೀವಿ. ಸರ್, ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ರು ಕೂಡ ಸ್ಪಷ್ಟ ಬಹುಮತ ಬಂದಿಲ್ಲ BJPಗೆ, ಏನಾಗಿದೆ ಸರ್? ಅಲ್ಲಿ ಇನ್ನೂ ಕೂಡ ಜನರಿಗೆ ಮನವರಿಕೆ ಆಗಬೇಕು. ಈಗೇನಾಗಿದೆ, ಈ ಆರ್ಟಿಕಲ್ 370 ವಾಪಸ್ ಪಡೆದ ಮೇಲೆ ಸುಮಾರು ಒಂದು ವರ್ಷಕ್ಕೆ 3 ರಿಂದ 4 ಕೋಟಿ ಪ್ರವಾಸಿಗರು ಹೋಗ್ತಿದ್ದಾರೆ. ಈಗೆಲ್ಲ ಹಿಂದೆ ನಾವೆಲ್ಲ 1987ನೇ ಇಸ್ವಿ ಆದಮೇಲೆ ಯಾರೂ ಕೂಡ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗ್ತಾ ಇರಲಿಲ್ಲ. ಆದರೆ ಇವತ್ತು ಒಂದು ಮಾಹಿತಿ ಪ್ರಕಾರ ಕಳೆದ 6 ತಿಂಗಳಲ್ಲಿ ಸುಮಾರು 2.5 ಕೋಟಿ ಪ್ರವಾಸಿಗರು ಇವತ್ತು ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ತಿಳಿ ಆಗ್ತಾಯಿದೆ, ಕ್ರಮೇಣವಾಗಿ ಅದು ಬರುತ್ತೆ. ಇವಾಗ ಏನಾಗಿದೆ, ಜಮ್ಮುನಲ್ಲಿ BJPಗೆ ಬಹುಮತ ಇದೆ, ಕಾಶ್ಮೀರದಲ್ಲಿ ಇದು ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಏನು ಹೇಳ್ತೀವಿ ಅವರ ಒಕ್ಕೂಟಕ್ಕೆ ಬಹುಮತ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಆಗ್ತಾ ಅದು ಅರ್ಥ ಆಗುತ್ತೆ. ಯಾಕೆಂದರೆ ಇವತ್ತು ಜನ ಅಲ್ಲಿ ನಿರ್ಭೀತರಾಗಿ ಓಡಾಡ್ತಾ ಇದ್ದಾರೆ. ಇವತ್ತು ಹಲವಾರು ಭಯೋತ್ಪಾದನೆ ಚಟುವಟಿಕೆಗಳು ಕಡಿಮೆ ಆಗಿದೆ. ಯಾವುದೇ ಕೂಡ ಅಷ್ಟೇ ಒಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಕಾಲ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ. ಸರ್, ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಹತ್ರ ಬರ್ತಿದೆ ಸರ್. ನಿಮ್ಮ ಪಕ್ಷದ CP ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತೇಳಿ ಸಾಕಷ್ಟು ಚರ್ಚೆ ಆಗ್ತಾರಂಥದ್ದು. ದೆಹಲಿ ಕೂಡ ಹೋಗಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಈ ಚನ್ನಪಟ್ಟಣ ಟಿಕೆಟ್ ಬಗ್ಗೆ ಎರಡೂ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದು ನಾನೇನು ಹೇಳಕ್ಕೆ ಬರೋದಿಲ್ಲ ಅದ್ರ ಬಗ್ಗೆ. ಅಂದರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಕೂಡ ನಡೀತಾ ಇದೆ ಸರ್ ಚರ್ಚೆ. ಅಲ್ಲ, ಅದು ಸರಿ, ಬಟ್ ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಬರೋದಿಲ್ಲ. ಸರ್, ಈ ಕ್ಷೇತ್ರದ ಸಂಸದರು ಕೂಡ ಆಗಿದ್ರಿ, ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ಪಕ್ಷದ ವೇದಿಕೆಯಲ್ಲಿ ಇಟ್ಟಿದ್ದೀರಿ ಸರ್. ಯಾಕಂದರೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಇದೇನಾಗುತ್ತೆ, ಇದಕ್ಕೆ ಒಂದು ಸಮನ್ವಯ ಸಮಿತಿ ಅಂತ ಇರುತ್ತೆ, ಒಂದು ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಇರುತ್ತೆ. ಆ ಕಮಿಟಿಲಿ ನಾನಿಲ್ಲ. ಸರ್, ಈಗ ಎಲ್ಲ ಕಡೆ ದಿಶಾ ಕಮಿಟಿಗೆ ಮೆಂಬರ್ ಮಾಡಿದ್ದಾರೆ, ಆದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಇನ್ನೂ ಆಗಿಲ್ಲ. ಇಲ್ಲ, ನಾನು ಕಳಿಸ್ತಾ ಇದ್ದೀನಿ. ರೆಡಿ ಆಗಿ ಕಳಿಸ್ತಾ ಇದ್ದೀನಿ.